ನಮಸ್ಕಾರ ಸ್ನೇಹಿತರೆ. ಬಣ್ಣದ ಲೋಕಕ್ಕೆ ಕಾಲಿಟ್ಟು ಯಾವ ಸ್ಟಾರ್ ಹೀರೋಗಳಿಗೂ ನಾವು ಕಡಿಮೆ ಇಲ್ಲ ಎಂದು ಅನೇಕ ನಟಿಯರು ಸಾಬೀತು ಮಾಡಿದ್ದಾರೆ. ಆದರೆ ಈ ಕಲರ್ಫುಲ್ ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳು ಬೆಳೆದು ನಿಲ್ಲೋದು ಅಷ್ಟು ಸುಲಭದ ಮಾತಲ್ಲ. ನಾನಾ ಕಷ್ಟಗಳನ್ನು ಎದುರಿಸುತ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ಅಸಭ್ಯ ವರ್ತನೆಗಳಿಂದ ಕಿರುಕುಳಕ್ಕೆ ಒಳಗಾದ ನಟಿಯರು ಹೇಳಿದ್ದೇನೋ ಗೊತ್ತಾ? ಈ ಪಟ್ಟಿಯಲ್ಲಿ ಮೊದಲ ಹೆಸರು ಬೆಂಗಾಲಿ ಸುಂದರಿ ಬಿಪಾಶಾ ಬಸು. ಬಾಲಿವುಡ್ ನಟಿ ಬಿಪಾಶಾ ಅನೇಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅಪಾರ ಅಭಿಮಾನಿಗಳನ್ನು ಹೊಂದಿರುವ ನಟಿ ಬಿಪಾಶಾ ಸದ್ಯ ಫ್ಯಾಮಿಲಿ ಜೊತೆ ಕಾಲ ಕಳೆಯುತ್ತಿದ್ದಾರೆ. ಈ ಹಿಂದೆ ನಟಿ ತನಗಾದ ಕಹಿ ಅನುಭವದ ಬಗ್ಗೆ ಮುಕ್ತವಾಗಿ ಮಾತಾಡಿದ್ರು. ಸಿನಿಮಾ ವಿಚಾರಕ್ಕೆಂದು ನಾನು ನೈಟ್ ಕ್ಲಬ್ಗೆ ಹೋದಾಗ ಕೆಲವರು ತನಗೆ ಕಿರುಕುಳ ನೀಡಿದ್ದರು ಎಂದು ನಟಿ ಬಿಪಾಶಾ ಬಸು ಹೇಳಿಕೊಂಡಿದ್ರು. ನಂತರ ನಟಿ ಕಲ್ಕಿ ಕೊಚ್ಲಿನ್ ತನ್ನ ಬಾಲ್ಯದಲ್ಲಿ ಲೈಂಗಿಕ ಕಿರುಕುಳಕ್ಕೆ ಬಲಿಯಾಗಿದ್ದರು. ನಟಿ ಸ್ವತಃ ತಮ್ಮ ಸಂದರ್ಶನವೊಂದರಲ್ಲಿ ಇದನ್ನು ಬಹಿರಂಗಪಡಿಸಿದ್ದಾರೆ. ಬಾಲ್ಯದಲ್ಲೇ ಕಿರುಕುಳಕ್ಕೆ ಒಳಗಾಗಿದ್ದೆ ಎಂದು ನಟಿ ಹೇಳಿದ್ದು, ಇಂತಹ ಘಟನೆ ಬಳಿಕ ಇದರಿಂದ ಹೊರಬರಲು ಬಹಳ ದಿನಗಳೇ ಬೇಕಾಯಿತು ಎಂದಿದ್ದಾರೆ. ನಂತರ ಈ ಪಟ್ಟಿಯಲ್ಲಿ ಬಾಲಿವುಡ್ನ ಹಿರಿಯ ನಟಿ ನೀನಾ ಗುಪ್ತಾ ಅವರ ಹೆಸರು ಕೂಡ ಸೇರಿದೆ. ತಾನು ಅನುಭವಿಸಿದ ನೋವು ಹಾಗೂ ಆ ಕಹಿ ಘಟನೆಯನ್ನು ನಟಿ ತಮ್ಮ ಪುಸ್ತಕದಲ್ಲಿ ಉಲ್ಲೇಖಿಸಿದ್ದಾರೆ. ಬಾಲ್ಯದಲ್ಲಿ ವೈದ್ಯರಿಂದಲೇ ಲೈಂಗಿಕ ಕಿರುಕುಳಕ್ಕೆ ಒಳಗಾಗಿದ್ದೆ ಎಂದು ನೀನಾ ಗುಪ್ತಾ ಹೇಳಿಕೊಂಡಿದ್ರು. ವೈದ್ಯನ ನೀಚ ಕೆಲಸದ ವಿರುದ್ಧ ಕಿಡಿಕಾರಿದ್ರು. ನಂತರ ಬಾಲಿವುಡ್ ನಟಿ ಅದಿತಿ ರಾವ್ ಹೈದರಿ ಕೇವಲ 15ನೇ ವಯಸ್ಸಿನಲ್ಲಿ ಇಂತಹ ನೋವನ್ನು ಅನುಭವಿಸಿದ್ದಾರೆ. ನಟಿ ಅದಿತಿಯನ್ನು ಹೊಟ್ಟೆಯನ್ನು ಒಬ್ಬ ಹುಡುಗ ಹಲವಾರು ಬಾರಿ ಟಚ್ ಮಾಡಿದ್ದ ಎಂದು ನಟಿ ಹೇಳಿಕೊಂಡಿದ್ದಾರೆ. ಈ ಘಟನೆಯಿಂದ ಸಿಟ್ಟಾಗಿ ಅದಿತಿ ರಾವ್ ಹೈದರಿ ಆತನಿಗೆ ಕಪಾಳ ಮೋಕ್ಷ ಕೂಡ ಮಾಡಿದ್ರಂತೆ. ನಂತರ ಈ ಪಟ್ಟಿಯಲ್ಲಿ ಬಾಲಿವುಡ್ನ ಟಾಪ್ ನಟಿ ದೀಪಿಕಾ ಪಡುಕೋಣೆ ಹೆಸರು ಕೂಡ ಇದೆ. ನಟಿ ದೀಪಿಕಾ ಪಡುಕೋಣೆ ಬಾಲಿವುಡ್ ಇಂಡಸ್ಟ್ರಿಯ ಟಾಪ್ ನಟಿಯಾಗಿ ಬೆಳೆದಿದೆ. ದೀಪಿಕಾ ಪಡುಕೋಣೆ 14 ವರ್ಷದವಳಿದ್ದಾಗ ಹುಡುಗನಿಂದ ಕಿರುಕುಳಕ್ಕೊಳಗಾಗಿದ್ದರು ಎನ್ನಲಾಗ್ತಿದೆ. ನಂತರ ಬಾಲಿವುಡ್ನ ಫ್ಯಾಷನ್ ಐಕಾನ್ ಹಾಗೂ ಸ್ಟಾರ್ ಕಿಡ್ ಸೋನಂ ಕಪೂರ್ ಕೂಡ ಈ ಸಮಸ್ಯೆಯನ್ನ ಎದುರಿಸಿದ್ದಾರೆ. ನಟಿ 13 ವರ್ಷದವಳಿದ್ದಾಗಲೇ ಒಬ್ಬ ವ್ಯಕ್ತಿ ಅವಳನ್ನ ಅನುಚಿತವಾಗಿ ಮುಟ್ಟಿದ್ದನು ಎಂದು ಹೇಳಿಕೊಂಡಿದ್ದಾರೆ. ನಟ ಅನಿಕ್ ಕಪೂರ್ ಮಗಳು ಸೋನಂ ಕಪೂರ್ ಬಾಲಿವುಡ್ನ ಟಾಪ್ ನಟಿಯಾಗಿದ್ದರು. ಮದುವೆ ಬಳಿಕ ನಟಿ ಹೆಚ್ಚಾಗಿ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿಲ್ಲ. ಮಗನ ಲಾಲನೆ ಪಾಲನೆಯಲ್ಲಿ ಬ್ಯುಸಿಯಾಗಿದ್ದಾರೆ. ನಂತರ ನಟಿ ಸೆಲಿನಾ ಜೆಟ್ಲಿ ಇತ್ತೀಚೆಗೆ 6ನೇ ತರಗತಿಯಲ್ಲಿದ್ದಾಗ ಕಾಲೇಜಿನಲ್ಲಿ ಅನೇಕ ಹುಡುಗರು ತನ್ನನ್ನು ಹಿಂಬಾಲಿಸುತ್ತಿದ್ದರು ಎಂದು ಬಹಿರಂಗಪಡಿಸಿದರು. ನಂತರ ಒಂದು ದಿನ ಒಬ್ಬ ಹುಡುಗ ಅವಳಿಗೆ ತನ್ನ ಖಾಸಗಿ ಅಂಗಗಳನ್ನ ತೋರಿಸಿ ಅನುಚಿತವಾಗಿ ವರ್ತಿಸಿದಂತೆ. ಈ ಘಟನೆಯ ಬಗ್ಗೆ ಶಿಕ್ಷಕಿಯೇ ಹೊಣೆಯಾಗಿದ್ರು ಎಂದು ಸೆಲಿನಾ ಹೇಳಿದ್ರು. ನಂತರ ಬಾಲಿವುಡ್ ನಟಿ ಕಂಗನಾ ಕೂಡ ಬಾಲ್ಯದಲ್ಲಿ ಎದುರಿಸಿದ ಲೈಂಗಿಕ ದೌರ್ಜನ್ಯದ ನೋವಿನ ಕಥೆಯನ್ನ ಹೇಳಿಕೊಂಡಿದ್ರು. ನನಗೂ ಇದು ಸಂಭವಿಸಿದೆ. ನಮ್ಮ ಊರಿನ ಒಬ್ಬ ಹುಡುಗ ನಾನು ಚಿಕ್ಕವಳಿದ್ದಾಗ ನನ್ನನ್ನು ಅನುಚಿತವಾಗಿ ಸ್ಪರ್ಶಿಸುತ್ತಿದ್ದನು. ಆಗ ನನಗೆ ಏನಾಗುತ್ತಿದೆ ಎಂದು ಅರ್ಥವಾಗುತ್ತಿರಲಿಲ್ಲ ಎಂದು ನಟಿ ಹೇಳಿದ್ರು. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಗೆ ಏನ್ಸೈತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.